ಅಲ್ಲ ಏ ರಾಮಾಚಾರಿ ಸತ್ತೋಗಿರೋ ಮ್ಯಾಟ್ರು ಗೊತ್ತಾಗ್ತಿದ್ದಂಗೆನೆ ಮಚ್ಚು ತಗೊಂಡು ನವದೀಪ್ ಅವ್ರನ್ನು ಮಾನ್ಯತವ್ರನ್ನು ಹೊಚ್ಚತ್ತಿ ಅನ್ಕೊಂಡ್ರೆ ಅವ್ರಿಗೆ ಬಂದು ಥ್ಯಾಂಕ್ಸ್ ಹೇಳ್ತಾ ಇದೆಯಲ್ಲಪ್ಪ. ಹೇಳಲ್ಲ ಸತ್ಯ ಯಾವತ್ತೂ ಕೈನೇ ಕಣಮ್ಮ. ರಾಮಾಚಾರಿ ಪರಲೋಕಕ್ಕೆ ಸೇರಿದ್ದಾಯ್ತು, ನಾವೆಲ್ಲ ಸಂಸ್ಕಾರ ಮಾಡಿದ್ದು ಆಯ್ತು, ಇನ್ನಾದ್ರೂ ಒಪ್ಕೊಮ್ಮ. ನೀನ್ ನಂಬ್ಲಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ರಾಮಾಚಾರಿ ತೀರ್ಕೊಂಡ, ಅವನಿಗೆ ಮಾಡಬೇಕಾದ ಕಾರ್ಯ ಎಲ್ಲ ನಾವು ಮಾಡಿ ಮುಗಿಸಿದ್ದು ಆಯ್ತು. ಇಲ್ಲೇನು ನಡೀತಾ ಇದೆ, ಏನಾಗ್ತಾ ಇದೆ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಕಣ್ಮುಂದೆ ನಡೀತಾ ಇರೋದನ್ನೆಲ್ಲ ನೋಡಿದ್ಮೇಲೆನು ನಿನ್ ಮನ್ಸು ಬೇರೆ ಏನೋ ಹೇಳ್ತಾ ಇದೆಯಲ್ಲ. ಯಾಕೆ? ಮನೆಯವರೆಲ್ಲ ಹೇಳ್ತಾ ಇರೋದು ನಿಜಾನೇ. ಯಾಕಂದ್ರೆ ನಾನು ರಾಮಾಚಾರಿ ಅಂತ್ಯ ಸಂಸ್ಕಾರನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದ್ರೆ ನಾನೇನ್ ಮಾಡ್ಲಿ ದೇವ್ರೆ? ಕಣ್ಣಕ್ ಕಾಣಿಸ್ತಾ ಇರೋ ನೀನಿರೋದು ಎಷ್ಟು ನಿಜಾನೋ, ಅದೇ ತರ ಕಾಣಿಸ್ತಾ ಇರೋ ನನ್ ರಾಮಾಚಾರಿ ಇದ್ದಾನೆ ಅನ್ನೋದು ಅಷ್ಟೇ ನಿಜ ಅನ್ನಿಸ್ತಾ ಇದೆ. ಇವರೆಲ್ಲ ನನ್ನ ಹುಚ್ಚಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನನಗ್ ನನ್ ರಾಮಾಚಾರಿ ಬೇಕು. ರಾಮಾಚಾರಿ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು ಅಷ್ಟೇ. ನನಗ್ ನನ್ ರಾಮಾಚಾರಿ ಬೇಕು. ರಾಮಾಚಾರಿ, ನಿನ್ ಕೈಯಾರೆ ನನ್ ತಲೆಗೆ ಹೂ ಮುಡಿಸ್ಬೇಕು ಅಂತ ನನ್ ಕಾಯ್ತಾ ಇದ್ರೆ ನಿನ್ ಫೋಟೋಗೆ ಹೂ ಹಾಕಿದಾರಲ್ಲ. ಹಾಗಾದ್ರೆ ಇವರೆಲ್ಲ ಹೇಳುತ್ತಾರ ನೀನ್ ನಿಜವಾಗ್ಲೂ ಬದುಕಿಲ್ಲ. ನೀನ್ ಬದುಕಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ರಾ? ಹೊರಾರಿ ದಾರಿ ಬಿಡು. ಅಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ರ ಹೇಳಿ? ದಾರಿ ಬಿಡು, ನನ್ ಸಾಯ್ಬೇಕು. ಅಯ್ಯೋ ಅದ್ಕೆ ಏನ್ ಮಾತಾಡ್ತಿದ್ರ ನೀವು? ನಿಮ್ಮನ್ನ ನನ್ ಸಾಯಿ ಬಿಡ. ಈ ಲೋಕದಲ್ಲಿ ನನ್ಗೂ ರಾಮಾಚಾರಿಗೂ ನೆಮ್ಮದಿ ಸಿಕ್ಕಿಲ್ಲ. ಸಾವಿನಾಚೆ ಲೋಕದಲ್ಲಿ ನಾನು ರಾಮಾಚಾರಿ ನೆಮ್ಮದಿ ಆಗಿರ್ತೀವಿ. ಅದಕ್ಕೆ ದಯವಿಟ್ಟು ಬೇಡ ಅದಕ್ಕೆ ನನ್ನ ಮಾತು. ಮುರಾರಿ, ನಾನ್ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ. ಅಯ್ಯೋ ಅದಕ್ಕೆ ದಯವಿಟ್ಟು ಬೇಡ ಅದಕ್ಕೆ ಬೇಡ ಬೇಡ ಅದಕ್ಕೆ. ಮುರಾರಿ, ಏನ್ ಮಾಡ್ತಿದ್ಯಾ? ನಾನ್ ನಿಮ್ಮನ್ ಸಾಯಕ್ ಬಿಡಲ್ಲ ಅದಕ್ಕೆ, ನಾನ್ ನಿಮ್ಮನ್ ಸಾಯಕ್ ಬಿಡಲ್ಲ. ಈಗ ನೀನ್ ನನ್ನ ತಡಿತೀಯ? ಎಷ್ಟೊತ್ತು, ಎಷ್ಟು ದಿನ ತಡಿತೀಯ? ರಾಮಾಚಾರಿ ಇಲ್ದೆ ಒಂದು ಕ್ಷಣನೂ ನನಗ್ ಬದುಕಕ್ ಆಗ್ತಾ ಇಲ್ಲ ಮುರಾರಿ. ಒಂದೊಂದ್ ನಿಮಿಷನೂ ನನಗ್ ನರ್ಕ ಅನ್ನಿಸ್ತಾ ಇದೆ. ನಾನ್ ಯಾರಿಗೋಸ್ಕರ ಬದುಕಿರ್ಬೇಕು? ರಾಮಾಚಾರಿಗೋಸ್ಕರ ಆದ್ರೂ ಬದುಕಿರ್ಬೇಕು. ನಿಮ್ಗೋಸ್ಕರ ಇನ್ನೂ ಬದುಕಿರೋ ರಾಮಾಚಾರಿಗೋಸ್ಕರ ಆದ್ರೂ ಬದುಕ್ಬೇಕದ್ಗೆ. ನಾನು ನನ್ ರಾಮಾಚಾರಿ ಹತ್ರನೇ ಹೋಗ್ತೀನಿ. ರಾಮಾಚಾರಿ ಸತ್ತಿಲ್ಲ ಅದಕ್ಕೆ ಬದುಕಿದ್ದೇನೆ. ಬರಬೇಕು ಬರಬೇಕು ಅಂತೂ ಇಂತೂ ಆ ಸಾವಿನ ಮನೆ ಕಡೆಯಿಂದ ನಮ್ಮ ಮನೆ ಕಡೆಗೆ ಬರುವ ದೊಡ್ಡ ಮನಸ್ಸು ಮಾಡಿದಾರಲ್ಲ, ನಿಮಗೆ ಧನ್ಯವಾದಗಳು. ಅಯ್ಯೋ ಜಿಕೆ, ನಂಗ ಮನೇಲಿ ಇರೋದಕ್ಕೆ ಸ್ವಲ್ಪ ಇರ್ಲಿಲ್ಲ ಗೊತ್ತಾ? ಮನ್ಸೇ ಇರ್ಲಿಲ್ಲ ಅಂತ ಎಷ್ಟು ದಿನ ಇದ್ದು ಬಂದಿದ್ದೀರಿ? ಹೌದು ಜಿಕೆ, ನಾನ್ ಫುಲ್ ಹ್ಯಾಪಿ ಮೂಡಲ್ಲಿ ಇದ್ದೀನಿ. ಅಲ್ಲೆಲ್ರೂ ಸ್ಯಾಡ್ ಮೂಡಲ್ಲಿ ಇರೋದು ನೋಡುವಾಗ ಅವ್ರು ಯಾರು ನನ್ ಮೈಂಡ್ ಸೆಟ್ಗೆ ಮ್ಯಾಚ್ ಆಗ್ತಿರ್ಲಿಲ್ಲ. ಆದ್ರೂ ಆ ಚಾರು ಮೂರೊತ್ತು ಹೊತ್ಕೊಂಡು ರಾಮಾಚಾರಿ 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 ಅಂತ ಗೊಳಾಡುವಾಗ ಅವಳನ್ನ ನೋಡ್ತಾ ಇದ್ರೆ ಒಂಥರ ಸಖತ್ ಕಿಕ್ ಬರ್ತಾ ಇತ್ತು. ಓಹೋ, ಹಾಗಿದ್ರೆ ಚಾರು ಮೈಂಡ್ ಇಂದ ರಾಮಾಚಾರಿ ಎರೇಸ್ ಆಗೋ ಪ್ರೋಸೆಸ್ ಇನ್ನು ಹಾಗೇ ಇಲ್ವಾ? ಇನ್ನೂ ಇಲ್ಲ. ಆದ್ರೆ ಇವತ್ತಾಗಿದ್ದ ಇನ್ಸಿಡೆಂಟ್ ಇಂದ ಆದಷ್ಟು ಬೇಗ ಚಾರು ರಾಮಾಚಾರಿನ ಮರಿಬಹುದು ಅಂತ ಅನ್ನಿಸ್ತು. ರಿಯಲಿ? ಆ ತರದ್ದು ಯಾವ ಇನ್ಸಿಡೆಂಟ್ ಆಯ್ತು? ಅದಾ, ಚಾರು ರಾಮಾಚಾರಿ ಫೋಟೋಗ್ ಹಾಕಿದ ಹಾರನ್ನೆಲ್ಲ ಕಿತ್ತು ಬಿಸಾಕಿ ಆ ದೀಪನೆಲ್ಲ ಬೀಳ್ಸಿ ನನ್ ರಾಮಾಚಾರಿ ಸತ್ತಿಲ್ಲ, ಅವ್ನ್ ಬದುಕಿದಾನೆ, ಅವ್ನ್ ಇಲ್ಲೇ ಇದ್ದಾನೆ ಅಂತ ಕಿರ್ಚಿ ಕೂಗಾಡಿ ಗಲಾಟೆ ಮಾಡ್ತಾ ಇದ್ಲು.
ಆಗ ನಮ್ಮ ಮಾವನವರು ಕೋಪ ಮಾಡ್ಕೊಂಡು ಚೆನ್ನಾಗ್ ಬೈದ್ರು. ರಾಮಾಚಾರಿ ಬದುಕಿಲ್ಲ, ಅವ್ನ್ ಸತ್ತೋಗಿದ್ದಾನೆ, ಅವ್ನಿನ್ ಬರಲ್ಲ, ಇದೇ ವಾಸ್ತವ, ಇದನ್ನ ನೀನ್ ಅರ್ಥ ಮಾಡ್ಕೊಂಡ್ ಬದುಕಿದ್ರೆ ಸರಿ ಅಂತ ಸರಿಯಾಗಿ ವಾನ್ ಮಾಡಿದ್ರು. ಹೌದಾ? ಅದಕ್ಕೆ ಚಾರು ಯಾವ ತರ ರಿಯಾಕ್ಟ್ ಮಾಡಲು? ಸದ್ಯಕ್ಕೆ ಯಾವ ರಿಯಾಕ್ಷನ್ ಇಲ್ದೆ ಸೈಲೆಂಟ್ ಆಗಿದ್ದಾಳೆ. ಆ ಮನೆಯವರೆಲ್ಲರೂ ಸೇರ್ಕೊಂಡು ರಾಮಾಚಾರಿನ ಮರ್ಸೋ ಪ್ರಯತ್ನದಲ್ಲಿದ್ದಾರೆ. ಸೊ ಅಲ್ಲಿಗೆ ಚಾರು ರಾಮಾಚಾರ್ಯನ ಮರೆಯೋ ಒಂದು ಪ್ರೋಸೆಸ್ ಶುರುವಾಗಿದೆ ಅಂದಂಗಾಯ್ತು. ಎಸ್, ಗುಡ್. ಆದಷ್ಟು ಬೇಗ ದರಿದ್ರದವನ್ನ ಮರ್ತು ನನ್ನ ಬೇಬಿ ಆ ಕೊಂಪೆಯಿಂದ ನನ್ನ ಹತ್ರ ಓಡೋಡ್ ಬರೋ ಹಾಗಾಗ್ಲಿ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಏನ್ ಹೇಳ್ದೆ? ಹೌದು ಅದ್ಗೆ, ರಾಮಾಚಾರಿ ಸತ್ತಿಲ್ಲ, ಬದುಕಿದಾನೆ. ಸತ್ತಿರೋದು ರಾಮಾಚಾರಿ ಅಲ್ಲ, ಕೃಷ್ಣ. ನೀನ್ ಹೇಳ್ತಿರೋದು ನಿಜಾನ ಮುರಾರಿ? ನೀನ್ ಹೇಳ್ತಿರೋದು ನಿಜಾನ? ನಿಮ್ಮ ಹಾಡೆಗೂ ನಿಜ ಅದ್ಗೆ. ಹೌದು ಅದ್ಗೆ, ಈಗ ನಮ್ಮ ಮನೇಲಿರೋದು ಕೃಷ್ಣ ಅಲ್ಲ, ರಾಮಾಚಾರಿ. ಮುಚ್ಚಿಟ್ಟೆ. ರಾಮಾಚಾರಿ ಯಾರ ಹತ್ರನು ಹೇಳ್ಬೇಡ ಅಂತ ಹೇಳಿದ್ದ ಅದ್ಗೆ. ನೀನ್ ನಿಜ ಹೇಳ್ತಿದ್ಯಾ ಅಥವಾ ನಾನ್ ಸಾಯೋದ್ ಬೇಡ ಅಂತ ಸುಳ್ಳು ಹೇಳ್ತಿದ್ಯಾ? ನಾನ್ ಹೇಳಿದ್ ಸುಳ್ಳೆ ಆಗಿದೆ, ನೀವೇ ನನ್ ಸಾಯಿಸ್ಬಿಡಿ ಅದ್ಗೆ. ರಾಮಾಚಾರಿ, ನಾನ್ ಹೇಳಿಲ್ವಾ ನನ್ ರಾಮಾಚಾರಿ ಬದುಕಿದಾನೆ ಅಂತ? ನಾನ್ ಹೇಳ್ದೆ ಅಲ್ವಾ ನನ್ ರಾಮಾಚಾರಿ ಬದುಕಿದಾನೆ ಅಂತ? ರಾಮಾಚಾರಿ, 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 ರಾಮಾಚಾರಿ. ಯಾರೋ ನಮ್ಮನೆ ಕಡೆಗೆ ಬರ್ತಾ ಇದಾರೆ ಅನ್ಸುತ್ತೆ. ಮೇ ದೇಖ್ತೆ ಆವಂಗ, ನೀವು ಆರಾಮಾಗಿ ಕೂತ್ಕೊಳ್ಳಿ, ಜಗಳ ಮಾಡ್ಕೋಬೇಡಿ. ಅಯ್ಯೋ ಅಯ್ಯೋ, ಬಂದ ಬಂದ ಬಂದ, ರಾಮಾಚಾರಿ ಬಂದ. ಸಾರಿ ಸಾರಿ ಸಾರಿ, ರಾಮಾಚಾರಿ ಇಲ್ಲ, ರಾಮಾಚಾರಿ ಇಲ್ಲ, ರಾಮಾಚಾರಿ ತಮ್ಮ ಕೃಷ್ಣ. ಕೃಷ್ಣ, ರುಕು ರುಕು ಗಂಡ, ಕೃಷ್ಣ ಕೃಷ್ಣ ಬರ್ತಿದ್ದಾನೆ, ಕೃಷ್ಣ ಬರ್ತಿದ್ದಾನೆ. ಕೃಷ್ಣನ? ಅಯ್ಯೋ, ನನ್ ಗಂಡ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾನೆ? ಒಂದ್ ವೇಳೆ ರಾಮಾಚಾರಿನ ನಾವೇ ಸಾಯಿಸಿದ್ದು ಅಂತ ಗೊತ್ತಾಗ್ಬಿಡ್ತಾ? ಅದಕ್ಕೆ ಸೇಡ್ ತೀರ್ಸ್ಕೊಳಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದ್ದಾನ? ನಾನೇನಾದ್ರೂ ನಿಮ್ಗಳ ಜೊತೆ ಇರೋದನ್ನ ಏನಾದ್ರೂ ಅವ್ನು ನೋಡಿದ್ರೆ ನನ್ ಕತೆ ಅಷ್ಟೇ. ಮೊದ್ಲು ನಾನು ಇಲ್ಲಿಂದ ಹೋಗಿ ಬಚ್ಚಿಟ್ಕೋಬೇಕು. ಥ್ಯಾಂಕ್ಸ್. ಥ್ಯಾಂಕ್ಸ್. ಯಾಕೆ? ರಾಮಾಚಾರಿನ ಸಾಯಿಸಿದ್ದಕ್ಕೆ. ಸಾರಿ ದೇವ್ರೆ, ನಾನು ಕೋಪದಲ್ಲಿ ಏನೇನೋ ಬೈದ್ಬಿಟ್ಟಿದ್ದೆ. ಅದೆಲ್ಲ ನಾನೇ ಮಾತಾಡಿದ್ದಲ್ಲ. ಯಾಕಂದ್ರೆ ನನ್ ರಾಮಾಚಾರಿ ನನ್ ಬದುಕಲಿಲ್ಲ ಅಂತ ಗೊತ್ತಾಗಿದ್ ಕ್ಷಣದಿಂದಾನೆ ನನ್ ಜೀವ ಆಗ್ಲಿ ನನ್ ಬುದ್ಧಿ ಆಗ್ಲಿ ನನ್ ಕೈಯಲ್ಲಿ ಇರ್ಲಿಲ್ಲ. ನಾನು ಏನ್ ಮಾಡ್ತಿದ್ದೆ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅಂತ ಕೆಟ್ಟ ಸುದ್ದಿ ಕೇಳಿದ್ಮೇಲೆನೂ ನಾನು ಇಲ್ಲಿವರೆಗೂ ಹೇಗ್ ಬದುಕಿದ್ದೆ ಅಂತ ನನ್ಗೆ ಆಶ್ಚರ್ಯ ಆಗ್ತದೆ. ಕೊನೆಗೂ ನೀನು ನಮ್ದವ್ರನ್ನ ನೀನ್ ಕೈ ಬಿಡಲ್ಲ ಅನ್ನೋದನ್ನ ನೀನ್ ನಿಜ ಮಾಡ್ಬಿಟ್ಟೆ.
ಇವತ್ತು ನನ್ನ ರಾಮಾಚಾರಿ ನನ್ನ ಕಣ್ಮುಂದೆ ಬಂದು ನಿಂತಿರೋದೆ ಅದಕ್ಕೆ ಸಾಕ್ಷಿ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನು ಇವತ್ತೇ ಭೂಮಿ ಮೇಲೆ ಬಂದಂಗ ಆಗ್ತಿದೆ. ಸಾಕಪ್ಪ ಸಾಕು, ನನಗೆ ಇನ್ನೇನು ಬೇಡ. ಸ್ವರ್ಗನೇ ತಂದು ನನ್ನ ಪಕ್ಕದಲ್ಲಿ ಇರ್ತೀನಿ ಅಂದ್ರು ನನಗಿಷ್ಟು ಖುಷಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ಗೆ ನನ್ನ ರಾಮಾಚಾರಿ ಇದ್ದಿದ್ ಕಡೆನೆ ನನಗ್ ಸ್ವರ್ಗ. ಒಂದ್ ವೇಳೆ ಸ್ವರ್ಗದಲ್ಲಿ ಕೊರತೆ ಇದ್ರೂ ಇರ್ಬೋದು, ಆದ್ರೆ ನನ್ ರಾಮಾಚಾರಿ ಜೊತೆ ಇದ್ರೆ ನನಗ್ ಯಾವ ಕೊರತೆನೂ ಇರಲ್ಲ. ನೀನೇ ಹೇಳು, ಅಷ್ಟೆಲ್ಲ ಒಳ್ಳೆ ಮನ್ಸಿರೋ ಗಂಡನ್ ಕೊಟ್ಬಿಟ್ಟು ಇದ್ದಕ್ಕಿದ್ದಾಗೆ ಅವನ್ನ ಕಿತ್ಕೊಳ್ತೀನಿ ಅಂದ್ರೆ ನನಗ್ ಬೇಜಾರಾಗಲ್ವಾ? ನನಗ್ ಕೋಪ ಬರಲ್ವಾ? ಅದಕ್ಕೆ ಒಂದೆರಡು ಹೆಚ್ಚಿಗೆ ಮಾತಾಡಿರ್ತೀನಿ, ಅದನ್ನೆಲ್ಲ ಮನ್ಸಿಗೆ ಹಾಕೊಳ್ದೆ ನನ್ನ ಕ್ಷಮಿಸ್ಬಿಡು. ನಾನ್ ಬೈದಕ್ಕೆ ನನಗೆ ಶಿಕ್ಷೆ ಕೊಡು. ಬೇಡ ಬೇಡ, ನಾನ್ ಮಾಡಿದ ತಪ್ಪಿಗೆ ನಾನೇ ಪರಿಹಾರ ಕಂಡ್ಕೊಳ್ತೀನಿ. ಏನು ಅಂತ ನೋಡ್ತಿದ್ಯಾ? ನನ್ ರಾಮಾಚಾರ್ಯನ ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ನಾನ್ ಬದುಕಿರೋವರೆಗೂ ನಿನಗ್ ಸೇವೆ ಮಾಡಿ ನಿನ್ ಋಣ ತೀರಿಸ್ತೀನಿ, ಸರಿನಾ? ಅಲ್ಲ, ರಾಮಾಚಾರಿ ಸತ್ತೋಗಿರೋ ಮ್ಯಾಟ್ರು ಗೊತ್ತಾಗ್ತಿದ್ದಂಗೆನೆ ಮಚ್ಚು ತಗೊಂಡು ನವದೀಪ್ ಅವ್ರನ್ನು ಮಾನ್ಯತವ್ರನ್ನು ಹೊಚ್ಚತ್ತಿ ಅನ್ಕೊಂಡ್ರೆ ಅವ್ರಿಗೆ ಬಂದು ಥ್ಯಾಂಕ್ಸ್ ಹೇಳ್ತಾ ಇದೆಯಲ್ಲಪ್ಪ. ಅಲ್ಲ, ಇಷ್ಟು ದಿನ ಅವನ್ನ ಕೊಲ್ಲೋ ಅವಕಾಶ ನನಗೆ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ದೆ. ಅದಕ್ಕೋಸ್ಕರ ಹೊಂಚಾಕೊಂಡು ಕಾಯ್ತಾ ಇದ್ದೆ. ಆದ್ರೆ ಈಗ ನನ್ನ ಆಸೆ ನೆರವೇರಂಗೆ ನೀವುಗಳು ಮಾಡಿದ್ದೀರಾ. ಅಲ್ಲ ಮಿಸ್ಟರ್ ರಾಮಾಚಾರಿ, ಚೀಚಿತು ಸಾರಿ ಮಿಸ್ಟರ್ ಕೃಷ್ಣ, ತಾವು ಏನ್ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಮ್ಗಂತೂ ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಹೇಳ್ತೀನಿ, ಹೇಳಕ್ಕೆ ತಾನು ಬಂದಿರೋದು. ಆ ರಾಮಾಚಾರಿ ನನ್ನ ಜೊತೆಲಿ ಹುಟ್ಟಿರೋ ಅಣ್ಣ ಇರ್ಬೋದು, ಆದ್ರೆ ಅವನು ಆ ಮನೇಲಿ ಇರೋವರೆಗೂ ನನ್ಗೆ ಎಳ್ಳಷ್ಟು ಬೆಲೆ ಇರಲಿಲ್ಲ. ಮಾತೆತ್ತರೆ ಸಾಕು, ರಾಮಾಚಾರಿ 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 ಅಂತ ಅವನ್ನೇ ತಲೆ ಮೇಲೆ ಎತ್ಕೊಂಡು ಮೆರೆಸೋರು. ಮನೇಲಿದ್ದವ್ರು ಅಷ್ಟೇ ಅಲ್ಲ, ಅಗ್ರಹಾರದ ಸುತ್ತಮುತ್ತ ಇರೋರು ಆ ರಾಮಾಚಾರಿನ ಅಟ್ಟದ ಮೇಲೆ ಏರ್ಸ್ ಕೂರಿಸಿದ್ರು.